ಎಲ್ರಿಗೂ ನಮಸ್ಕಾರ. ಇವತ್ತು ಮುಷ್ಟೂರು ಪಂಚಾಯತಿ ಚಮಕ್ಲಲ್ಲಿ ಗ್ರಾಮದಲ್ಲಿ ಓಂ ಶಕ್ತಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿನ ನಾಯಕರು ಮುಖಂಡರು ಬಂದು ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಅವರು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂತೇಳಿ ನಮ್ಮ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರಾದ ಕಾಡೇರಿ ನಾಗರಾಜನವರು ಸಹ ಇಲ್ಲ ಪಂಚಾಯತಿನ ನಾಯಕರು ಎಲ್ಲರೂ ಹೋಗಿ ಅಲ್ಲಿ ಒಂದು ಪ್ರವಾಸವನ್ನು ಪೂಜೆ ಪ್ರವಾಸವನ್ನು ಎಲ್ಲರೂ ಗ್ರಾಮಸ್ಥರು ಸೇರಿ ನಮ್ಮನ್ನು ಕರೆಸಿದ್ದಕ್ಕೆ ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ. ಅದೇ ರೀತಿ ಇವತ್ತು ನಮ್ಮ ಕದ್ದೂರು ವಾಸವರು ಬಂದಿದ್ದಾರೆ ಮತ್ತು ಎಲ್ಲ ಮುಖಂಡರು ಬಂದು ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಯಾಕಂದ್ರೆ ನಿಮ್ಗೆಲ್ರೂ ಗೊತ್ತಾಗದಂಗೆ ನಮ್ಮ ಶಾಸಕರ ಸಮೃದ್ಧಿ ಮಂಜಣ್ಣವರು 7 ವರ್ಷದಿಂದ ಸತತವಾಗಿ ವರ್ಷನೂ ಬಸ್ಗಳು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಸಲಿನೂ ಕೂಡ ಬಸ್ ಕಳಿಸ್ತಾ ಇದ್ದಾರೆ. ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಬೇಕು. ಅದೇ ರೀತಿ ನೀವು ಓಂ ಶಕ್ತಿ ಮಾಲನ್ನು ಹಾಕಿದ್ದೀರಿ. ಅದ ದೇವರ ಹತ್ರ ಹೋಗಿ ಎಲ್ರು ನಾವು ನಮ್ಮ ಕುಟುಂಬಸ್ಥರು ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಆ ದೇವರ ಹತ್ರ ನೀವು ಅರ್ಕೆ ಮಾಡ್ಕೊಂಡು ಮಾಡ್ಕೊಂಡ್ ಬರ್ಬೇಕು. ಆವಾಗ ಎಲ್ರು ನಾವು ಚೆನ್ನಾಗಿರ್ಬೇಕು, ನಮ್ಮ ಆರೋಗ್ಯವಾಗಿರ್ಬೇಕು, ನಮ್ಮ ಮಕ್ಕಳು ಎಲ್ರು ಚೆನ್ನಾಗಿ ಓದ್ಕೋಬೇಕು, ಮತ್ತು ನಮ್ಮ ಒಳ್ಳೆ ಮಳೆ ಬೀಳ್ಬೇಕು, ಒಂದೇ ಬೆಳೆ ಆಗ್ಬೇಕು ಅಂತೇಳಿ ಆ ದೇವರ ಹತ್ರ ನೀವು ಆಶೀರ್ವಾದ ಮಾಡ್ಕೊಂಡು ಬರ್ಬೇಕಂತ ಹೇಳ್ತೀನಿ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಮಕ್ಕಳು ಬರ್ತಾ ಇರ್ತಾರೆ, ಅಲ್ಲಿ ಫುಲ್ ರಶ್ ಇದೆ. ನೀವು ಕೈಯಲ್ಲೇ ಮಕ್ಕಳನ್ನ ಇಟ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೇಕು, ಆರಾಮಾಗಿ ಹೋಗಿ ಆರಾಮ ಬರ್ಬೇಕು. ಯಾವುದೇ ನಮ್ಗೆ ಇದು ಮಾಡಬಾರ್ದು. ಯಾಕಂದ್ರೆ 24 ಸರಲ್ಲಿ ನಮ್ಗೆ ಎಷ್ಟು ತೊಂದರೆಗಳಾಗಿದೆ. ಅದ ತೊಂದರೆಗಳನ್ನ 25ನೇ ವರ್ಷದಲ್ಲಿ ಯಾವುದೇ ತೊಂದರೆ ಆಗ್ಬಾರ್ದು ನಮ್ಮ ತಾಲೂಕಿಗೆ, ನಮ್ಮ ಊರಿಗೆ ಅಂತೇಳಿ ದೇವರ ಹತ್ರ ನೀವು ಅರಿಕೆ ಮಾಡ್ಕೊಂಡು ಮಾಡ್ಕೊಂಡ್ ಬರ್ಬೇಕು. ಅದೇ ರೀತಿ ನಾವು ಇವತ್ತು ನಮ್ಗೆ ಇಂತ ಪ್ರಾಬ್ಲಮ್ ಆದಾಗ ಶಾಸಕರು ಓಂ ಶಕ್ತಿ ಕಲ್ಸೋಕ ಮುಖಾಂತರ ಸುಮಾರು 35 ಭಕ್ತಾದಿಗಳು ತಾಯಂದಿರನ್ನ ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ಕೋಬೇಕು ಅಂತ ಎಲ್ರು ಕಳಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಗೆ ಈ ತರ 24ರಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಮುತಂಜಯ ಒಂದು ಹೋಮ್ ಅನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ನಮ್ಮ ತಾಲೂಕು ಎಲ್ಲರೂ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗ್ಬೇಕು ಅಂತೇಳಿ ಅದನ್ನು ಮಾಡಿಸ್ತಾ ಇದ್ದಾರೆ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ಶಾಲೆಗಳಿಗಾಗ್ಲಿ, ಆರೋಗ್ಯಕ್ಕಾಗ್ಲಿ, ಒಂದು ಮದುವೆ ಕಾರ್ಯಕ್ರಮಗಳಾಗ್ಲಿ ಯಾವ್ದಕ್ಕೂ ನಾನು ಸ್ವಲ್ಪ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಾ ಇದ್ದೆ ಅಂತೇಳಿ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಮ್ಮ ಶಾಸಕರ ಕೈ ಬಲಗೊಳಿಸ್ಬೇಕು. ಬಂದಾಗ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಶಾಸಕರು. ಅದೇ ರೀತಿ ನೀವು ಪ್ರತಿ ಸಲ ನೀವು ಇದೇ ತರ ಆಶೀರ್ವಾದ ಮಾಡಿದ್ರೆ ನಮ್ಮ ಜೊತೆಲಿ ಇರ್ತಾರೆ. ನಮ್ಗೆ ಬೇಕಾದ ಕೆಲಸಗಳನ್ನ ಮಾಡ್ಕೋಬಹುದು, ಒಳ್ಳೇದಾಗತ್ತೆ. ಅಂತವ್ರ ಶಾಸಕರು ನಮ್ಮ ಜೊತೆಯಲ್ಲಿ ಇಟ್ಕೋಬೇಕು ಅಂತೇಳಿ ಇವತ್ತಿನ ನೀವೆಲ್ಲರೂ ಆರಾಮವಾಗಿ ಯಾವುದೇ ಒಂದು ಇದಾಗ್ದಿರ ದರ್ಶನ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿರುತ್ತೆ, ದೇವರ ಆಶೀರ್ವಾದ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ ಈ 4 ಮಾತಾಡ್ತೀನಿ. ನಮಸ್ಕರಿಸ್ತಾ. ಜೈ ಹಿಂದ್, ಜೈ ಕನ್ನಡ. May